ನಿನ್ನೆ ಧಾರವಾಡದಲ್ಲಿ ಆಸ್ಪಿರೆಂಟ್ಸ್ಗಳು ನಡೆಸಿದಂಥ ಹೋರಾಟ ಸರ್ಕಾರಕ್ಕಂತೂ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಾಗಲೇ ಸರ್ಕಾರದ ಒಬ್ಬೊಬ್ಬರೇ ಸಚಿವರು ನಿನ್ನೆ ಕೊಟ್ಟ ಹೇಳಿಕೆಗೂ ಇವತ್ತು ಕೊಟ್ಟ ಹೇಳಿಕೆಗೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಮೃದುವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಮೃದು ಆಗಲೇಬೇಕು. ಆ್ಯಂಡ್ ಇನ್ನೊಂದು ಪ್ರಮುಖವಾದಂಥ ವಿಷಯ ಅಂತಂದ್ರೆ ಕೆಲವೊಂದಿಷ್ಟು ಸುಳ್ಳುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು 40,000 ನೇಮಕಾತಿ ಮಾಡಿದ್ದೀವಿ, ಮಾಡಿರೋದೇ 8,251 ಹುದ್ದೆಗಳು, ಸುಮ್ಮನೆ 40,000 ಅಂತ ಹೇಳೋದು. ಆ್ಯಂಡ್ ನಾಳೆ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ CM ಅವರು. ಸೊ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಹೋರಾಟದ ವಿಚಾರದಲ್ಲಿ ಆ್ಯಂಡ್ ನೆಕ್ಸ್ಟ್ ಏನು ನಾವು ಸ್ಟೆಪ್ ತೆಗೆದುಕೊಳ್ಬೇಕು ನೇಮಕಾತಿ ಕುರಿತಾಗಿ ಅಂತೇಳಿ ನಿರ್ಧಾರವನ್ನು ಮಾಡೋದಕ್ಕೆ ಹೊರಟಿದ್ದಾರಂತೆ. ನೋಡಿ, ಏನಾದರೂ ಮಾಡಿ ಯಾವ ಸಮಸ್ಯೆಗಳು ಇಲ್ದಂಗೆ ನೇಮಕಾತಿಯನ್ನು ಶುರು ಮಾಡಿ ಅಷ್ಟೇ ಇಡೀ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಬೇಡಿಕೆ. ಎಸ್ಪೆಷಲಿ ನೀವು ಈಗ ಒಳ ಮೀಸಲಾತಿ ವಿಷಯವಾಗಿ ಇರುವಂಥ ಗೊಂದಲವನ್ನು ಅದು ಹೆಂಗೆ ಬಗೆಹರಿಸ್ಕೊಳ್ತಿರೋ, ಯಾವ ರೀತಿ ನಾಯಕರ ಮನವೊಲಿಸ್ತಿರೋ, ಅಥವಾ ಒಳ ಮೀಸಲಾತಿ ವಿಚಾರವಾಗಿ ಏನು ಕ್ಲಾರಿಫಿಕೇಶನ್ ನಿಮಗಿದೆ, ಸೊ ಅದೆಲ್ಲವನ್ನು ಪರಿಹರಿಸಿಕೊಂಡು ರೆಕ್ರೂಟ್ಮೆಂಟ್ಗಳನ್ನು ಶುರು ಮಾಡಬೇಕು. ಇನ್ನೊಂದು, ಆರ್ಥಿಕ ಇಲಾಖೆ ಅನುಮೋದನೆ ಇಷ್ಟು ಹುದ್ದೆಗಳಿಗೆ ಕೊಟ್ಟಿದೆ, ಸೊ ಅದೆಲ್ಲವನ್ನಂತೂ ಭರ್ತಿ ಮಾಡಲೇಬೇಕಾಗತ್ತೆ. ಇನ್ನು ಗೃಹ ಸಚಿವರ ಮಾತನ್ನು ಕೇಳಿದ್ರೆ ಏನು PSI ನೇಮಕಾತಿ ಆಗುತ್ತೋ ಇಲ್ವೋ ಅಂತ ಅನಿಸ್ತಾ ಇದೆ. ಹಂಗೆ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್. ಬರೀ ಹಿಂದಿಂದೆ ಹೇಳ್ತಾರೆ, ಅವಾಗ ಅದು ಸ್ಕ್ಯಾಮ್ ಆಗಿತ್ತು, ಅದನ್ನು ನಾವು ಮಾಡಿದ್ವಿ, ಈಗ ಅದು ಎಲ್ಲ ಟ್ರೈನಿಂಗಲ್ಲಿದ್ದಾರೆ ಅಂತ. ಅದು ಆಗೋಗಿರಕತ್ತೆ. ಈಗ ಹೊಸದಾಗಿ ಏನಿದೆ ಅದನ್ನು ಹೇಳಬೇಕು. ಅದನ್ನು ಯಾರೂ ಹೇಳ್ತಾ ಇಲ್ಲ ಸರಿಯಾಗಿ. ಇನ್ನು ಉಳಿದಂತೆ ಶಿಕ್ಷಕರ ನೇಮಕಾತಿದು ಕೂಡ ಅಷ್ಟೇ, ಅದು ಹಂಗೆ ಇದೆ. ಸೊ ಒಟ್ಟಾರೆ ನಾಳೆ ಒಂದು ಕ್ಲಾರಿಫಿಕೇಶನ್ನ ಕೊಡಲೇಬೇಕಾಗತ್ತೆ ರಾಜ್ಯದ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ಗಳ ಹಿತದೃಷ್ಟಿಯಿಂದ. ಇಲ್ಲ ಅಂತಂದರೆ ಈಗ ಹೋರಾಟ ಬರೀ ಧಾರವಾಡದಲ್ಲಾಗಿದೆ, ನಾಳೆ ಇಡೀ ರಾಜ್ಯಕ್ಕೆ ವ್ಯಾಪಿಸುವಂಥ ಭಯ ಈಗಾಗಲೇ ಸರ್ಕಾರಕ್ಕೆ ಶುರುವಾಗಿದೆ. ಸೊ ಇನ್ ಕೇಸ್ ಹಂಗೇನಾದರೂ ಆದರೆ ಕಾನೂನು ವ್ಯವಸ್ಥೆ ಆ್ಯಂಡ್ ಕಂಟ್ರೋಲ್ ಮಾಡೋ ವಿಚಾರ ತುಂಬ ಕಷ್ಟ ಆಗುತ್ತೆ. ನಿನ್ನೆ ಧಾರವಾಡದಲ್ಲಿ ಅಕ್ಷರಶಃ ಪೊಲೀಸರು ಕೈಕಟ್ಟಿ ನಿಂತುಕೊಳ್ಳುವಂಥ ಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿತ್ತು. ಸೊ ಅಂತಹ ಒಂದು ಮಿತಿಮೀರಿದ ಹೋರಾಟ ಆಗಿತ್ತು. ಇನ್ನು ಇವರು ಏನೂ ಕ್ಲಾರಿಫಿಕೇಶನ್ ಕೊಡದೆ ಸುಮ್ಮನೆ ಆದರೆ ಖಂಡಿತ ಸಮಸ್ಯೆ ತಪ್ಪಿದ್ದಲ್ಲ ಅನ್ನೋದು ಸರ್ಕಾರಕ್ಕೂ ಕೂಡ ಈಗ ಎಚ್ಚರ ಆಗಿದೆ. ಮತ್ತು ಇದು ಇಡೀ ಸೋಷಿಯಲ್ ಮೀಡಿಯಾ ತುಂಬ ಎಲ್ಲಿ ನೋಡಿದ್ರು ಹೋರಾಟದ ವಿಷಯಗಳೇ ಚರ್ಚೆ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ತುಂಬ ಈ ವಿಷಯದ ಬಗ್ಗೆ ಪ್ರಸಾರವನ್ನು ಮಾಡ್ತಾ ಇದೆ ಸುದ್ದಿ. ಆ್ಯಂಡ್ ಇದು ತುಂಬ ಸಂತಸದ ವಿಚಾರ. ಯಾಕೆ ಅಂತಂದರೆ ಈ ಹೋರಾಟವನ್ನು ಅಲ್ಲಿಗೆ ಇದರ ಕಾವು ಕಡಿಮೆಯಾಗದಂತೆ ನೋಡಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು. ದಿನ ಅದು ಎಷ್ಟು ಪ್ರಸಾರ ಆಗುತ್ತೋ, ಎಷ್ಟು ಆ ವಿಚಾರ ಮುನ್ನೆಲೆಗೆ ಬರ್ತಾ ಇರುತ್ತೋ ಸರ್ಕಾರಕ್ಕಷ್ಟು ಒತ್ತಡ ಬೀಳ್ತಾ ಇರುತ್ತೆ. ಸೊ ಇವನ್ ಈಗ ಹೋರಾಟದಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ವಿಷಯ ಕೇಳಿ ಬರ್ತಾ ಇರುವಂಥದ್ದು, ಹೋರಾಟ ಅನುಮತಿ ಇರಲಿಲ್ಲ, ಸೊ ಹಂಗಾಗಿ ಕೇಸ್ ದಾಖಲಿಸ್ತೀವಿ ಅದು ಇದು ಅಂತೇನೋ ಮಾತಾಡ್ತಾ ಇದ್ದಾರಂತೆ. ಸೊ ಹಂಗೇನಾದರೂ ಆಗಿದ್ದೇ ನಿಜ ಆದರೆ ಅದು ಮತ್ತೆ ಬೇರೆ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ. ಯಾಕಂದರೆ ಅಲ್ಲಿ ಯಾರೋ ಹೋರಾಟಕ್ಕೆ ಬಂದವರು ತಮ್ಮ ಸ್ವಾರ್ಥದ ಹಿತಸಾಧನೆಗೆ ಬಂದವರಲ್ಲ. ರಾಜ್ಯದ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗಳ ಭವಿಷ್ಯದ ಹಿತದೃಷ್ಟಿಯಿಂದ, ಆ ಬಡವರ ಮನೆಯ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದೃಷ್ಟಿಯಿಂದ. ಈ ಹಿಂದೆ ಧಾರವಾಡದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆದು ಹೋದವು. ಕೆಲವೊಂದಷ್ಟು ಜನ ಆಸ್ಪಿರೆಂಟ್ಸ್ ಪ್ರಾಣವನ್ನೇ ಕಳ್ಕೊಂಡ್ರು. ಸೊ ಅವರು ಪ್ರಾಣಕ್ಕೆ ಬೆಲೆ ಕಟ್ಟೋರು ಯಾರೀಗ? ಅವರ ಮನೆಯವರಿಗೆ ಸಮಾಧಾನ ಮಾಡೋರು ಯಾರು? ಆ ತಂದೆ ತಾಯಿಗೆ. ಸೊ ಆ ನೋವನ್ನು, ಆ ಆಕ್ರೋಶವನ್ನು ನಿನ್ನೆ ಆಸ್ಪಿರೆಂಟ್ಸ್ ಹೊರಹಾಕಿದ್ದಾರೆ ಹೊರತು ಅವ್ರು ಯಾರೂ ದೇಶ ವಿರೋಧಿಗಳಲ್ಲ, ರಾಜ್ಯ ವಿರೋಧಿಗಳಲ್ಲ, ಅಥವಾ ಯಾರೋ ಅನ್ಎಜುಕೇಟೆಡ್ಸ್ ಅಲ್ಲ. ಪ್ರತಿಯೊಬ್ಬರು ಪದವೀಧರರು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನ ಕಾನೂನನ್ನು ತುಂಬ ಚೆನ್ನಾಗಿ ಓದ್ಕೊಂಡಿರೋರು. ಅವರು ಆ ರೀತಿ ಆಗೋದಕ್ಕೆ ಕಾರಣ ಸರ್ಕಾರ. ಅವರೇನು ತಮ್ಮ ಮನೆಯ ಕೆಲಸಕ್ಕೋಸ್ಕರನೋ ಅಥವಾ ತಮ್ಮ ಯಾವುದೋ ವೈಯಕ್ತಿಕ ವಿಚಾರಕ್ಕೋಸ್ಕರ ಬಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದು ಒಂದು ಒಳ್ಳೆಯ ಉದ್ದೇಶ. ಸರ್ಕಾರವಾಗಿ ಸರಿಯಾಗಿ ಸ್ಪಂದಿಸ್ಬಿಟ್ಟಿದ್ರೆ ಯಾಕೆ ಅವರು ಹೋರಾಟ ಮಾಡ್ತಾಯಿದ್ರು? ಕಳೆದ ಬಾರಿ CM ಅವ್ರನ್ನ ಭೇಟಿ ಮಾಡಿಸ್ಕೊಂಡು ವಿದ್ಯಾರ್ಥಿ ನಾಯಕರನ್ನ ಏನು ನೀವು ಆಶ್ವಾಸನೆ ಕೊಟ್ಟು ಕಳಿಸಿದ್ರಲ್ಲ, ಆ ಆಶ್ವಾಸನೆಯನ್ನು ಈಡೇರಿಸಿಬಿಟ್ಟಿದ್ರೆ ಯಾಕೆ ಇವತ್ತು ಮತ್ತೊಂದು ಹೋರಾಟದ ಅನಿವಾರ್ಯತೆ, ಅವಶ್ಯಕತೆ ಏನಿತ್ತು? ನೋಡಿ, ಸರ್ಕಾರ ಇದನ್ನು ಎಷ್ಟು ಲಘುವಾಗಿ ತೆಗೆದುಕೊಳ್ಳುತ್ತೋ ಆಸ್ಪಿರೆಂಟ್ಸ್ ಅಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ. ಇದನ್ನು ಏನಾದರೂ ಅಂದ್ಕೊಳ್ಳಿ, ಈ ವಿಷಯದಲ್ಲಿ ತುಂಬ ಹಿಂಜರಿಕೆ ಅನ್ನುವಂಥದ್ದು ಏನೂ ಇಲ್ಲ. ಈಗ ಆಲ್ರೆಡಿ ಎಲ್ಲವೂ ಕೊಟ್ಟಂಥ ಮನವಿ ಸಮಯ ಮುಗಿದು ಹೋಗಿದೆ. ನಾಳೆ ಒಂದು ನಿರ್ಧಾರ ಬಂದರೆ ಸರ್ಕಾರದಿಂದ, ಮುಂಬರುವ ದಿನಗಳಲ್ಲಿ ಶಾಂತ ರೀತಿಯಿಂದ ಆಸ್ಪಿರೆಂಟ್ಸ್ಗಳು ತಮ್ಮ ತಯಾರಿಯನ್ನು ಮಾಡ್ಕೊಂಡು ಇರ್ತಾರೆ. ಮುಂಬರುವ ದಿನಗಳಲ್ಲಿ ಅವರು ಶಾಂತಿಯಿಂದ ಇರಬೇಕು ಅಂದರೆ ನೀವು ನೋಟಿಫಿಕೇಷನ್ ರಿಲೇಟೆಡ್ ಒಂದು ಅಧಿಕೃತವಾದಂಥ ಹೇಳಿಕೆಯನ್ನು ಲಿಖಿತ ರೂಪದಲ್ಲಿ ಹೊರಡಿಸ್ಬೇಕು. ನಾವು ಹಿಂಗೆ ಮಾಡ್ತೀವಿ, ಈ ರೀತಿ ಇದೆ ಸಮಸ್ಯೆ, ಸೊ ಅದನ್ನು ಕ್ಲಾರಿಫೈ ಮಾಡ್ತೀವಿ ಯಾವಾಗ ಅಂತೇಳಿ ಒಂದು ಅಧಿಕೃತವಾದಂಥ ಸ್ಟೇಟ್ಮೆಂಟ್ ಬೇಕು CM ಅವರಿಂದ. ಸುಮ್ಮನೆ ದಿನ ನಾಳೆ ನಾಡಿದ್ದು ಅನ್ನುವಂಥ ಕಥೆಗಳು ಬೇಡ. ನೋಡಿ, ಹೋರಾಟ ಅನ್ನುವಂಥದ್ದು ನಮಗೆ ಸಂವಿಧಾನ
ಮತ್ತು ಬಾಬಾ ಸಾಹೇಬರು ಕೊಟ್ಟಂಥ ಒಂದು ವರ ಅದು. ಸಂಘಟಿತರಾಗಿ ಶಿಕ್ಷಣ ಪಡೀರಿ, ಹೋರಾಡ್ರಿ ಅಂತ ಹೇಳಿ ಕಲಿಸ್ಕೊಟ್ಟು ಹೋಗಿದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಕೂಡ ಇದೇ ಹೋರಾಟದಿಂದ ಹೊರತು ಬೇರೇನೂ ಅಲ್ಲ. ಬಟ್ ಅದು ಹಿಂಸಾತ್ಮಕನೋ ಅಹಿಂಸಾತ್ಮಕನೋ ಎರಡೂ ಇದೆ ಅದರಲ್ಲಿ. ಗಾಂಧೀಜಿಯವರು ಅಹಿಂಸಾ ಮಾರ್ಗ ಹಿಡಿದ್ರೆ, ಭಗತ್ ಸಿಂಗ್, ರಾಜದೇವ್ ಸುಖಗುರೆಲ್ಲ ಅಹಿಂಸಾ ಮಾರ್ಗ ಹಿಡಿದ್ರು. ಯಾಕೆ ಅಂತಂದರೆ ಇಲ್ಲಿ ಅಷ್ಟು ಈಸಿಯಾಗಿ ಯಾರು ಕೂಡ ಅಹಿಂಸಾ ಮಾರ್ಗದಲ್ಲಿ ನ್ಯಾಯವನ್ನು ಕೊಡಲ್ಲ. ಈ ಪರಿಸ್ಥಿತಿ ಆಗೋಗಿದೆ. ಹಿಂಸಾ ಮಾರ್ಗದಲ್ಲೇ ಸಾಗುವಂಥ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಹಾಗಂತ ಆಸ್ಪಿರೆಂಟ್ಸ್ ಯಾರೂ ಕೂಡ ತಪ್ಪು ಕೆಲಸಗಳನ್ನು ನಿನ್ನೆ ಯಾರೂ ಮಾಡಿಲ್ಲ. ಮಾಡಿರುವಂಥದ್ದು ಕೆಲವೊಂದು ಹೇಳಿಕೆಗಳು. ಎಷ್ಟು ದಿನ ಅಂತ ಮನಸ್ಸಲ್ಲಿ ಆಕ್ರೋಶವನ್ನು ಇಟ್ಕೊಳ್ತಾರೆ ಹೇಳಿ. ಸಚಿವರು ಪ್ರತಿ ಬಾರಿ ಕೂಡ ಸಚಿವರು ಬಂದು 2 ದಿನದಲ್ಲಿ 3 ದಿನದಲ್ಲಿ ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟು ಆಸೆ ಹುಟ್ಟಿಸಿ ಪಾಪ ಏನೋ ಕೆಲಸ ಮಾಡ್ತಿದ್ದವರು ಅಲ್ಲ, ಮತ್ತೆ ಬಂದು ಓದೋದಕ್ಕೆ ಶುರು ಮಾಡಿ ಮತ್ತೆ ಅವರ ಸಮಸ್ಯೆಗಳನ್ನು ಸರಮಾಲೆಯಲ್ಲಿ ಸುತ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನ ನೋವಾಗಲ್ಲ. ಪ್ರತಿ ತಿಂಗಳು ಧಾರವಾಡ, ಬೆಂಗಳೂರಲ್ಲಿ ಇರೋದಕ್ಕೆ ಒಬ್ಬ ಆಸ್ಪಿರೆಂಟ್ಸ್ಗೆ ಮಿನಿಮಮ್ 5,000 ರಿಂದ 10,000 ಖರ್ಚಿದೆ. ಆತ ಮನೆಯಲ್ಲಿ ಹೆಂಗಿದೆಯೋ ಸ್ಥಿತಿಗತಿ ಗೊತ್ತಿರಲ್ಲ, ವಯಸ್ಸಿಗಾಗಲೇ ಮುಗಿತಾ ಇರುತ್ತೆ. ಇಂತಹ ನೋವಿನಲ್ಲೂ ಕೂಡ ಕೂತ್ಕೊಂಡು ಕಾನ್ಸಂಟ್ರೇಟಿಂದ ಓದಬೇಕು ಅಂದರೆ ಅಟ್ಲೀಸ್ಟ್ ಒಂದು ಭರವಸೆ ಅನ್ನೋದು ಬೇಕಲ್ಲ, ಮಾಡ್ತಾರೆ ಅನ್ನುವಂಥದ್ದು. ಮಾಡಲ್ಲ ಅಂದರೆ ಅವ್ರ ಕೆಲಸ ಬಿಟ್ಟು ಊರಿಗೆ ಹೋಗಿ ಏನಿದೆ ಅದು ನೋಡ್ಕೋತಾರೆ. ಖಾಲಿ ಇರೋದಕ್ಕೆ ತಾನೇ ಹುದ್ದೆಗಳು ಭರ್ತಿ ಮಾಡಿ ಅಂತ ಕೇಳ್ತಾ ಇರೋದು. ಆ ಸರ್ಕಾರ ಮಾಡಿಲ್ಲ, ಈ ಸರ್ಕಾರ, ಅವ್ರು ಮಾಡಿಲ್ಲ ಅಂತ ನೀವು ಬಂದಿದ್ದೀರಾ. ನೀವು ಮಾಡಿಲ್ಲ ಅಂದರೆ ಇನ್ಯಾರೋ ಬರ್ತಾರೆ. ಅದನ್ನು ಬಿಟ್ಟು ಮಾಡ್ತೀವಿ ಅನ್ನೋ ಭರವಸೆಯಲ್ಲಿ ಎಷ್ಟು ದಿನ ನಂಬಿಸ್ತೀರ ಯುವ ಜನತೆಯನ್ನು? ಪಾಪ ಅದೆಷ್ಟೋ ಹೆಣ್ಣು ಮಕ್ಕಳು ಮದುವೆ ಆಗಿಬಿಟ್ಟು ಬಂದು ಮಕ್ಕಳನ್ನೆಲ್ಲೋ ಬಿಟ್ಟು ಓದ್ತಾ ಇದ್ದಾರೆ. ಅದೆಲ್ಲ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ನಿಮ್ಮ ಮಕ್ಕಳೇನೋ ವಿದೇಶದಲ್ಲಿ ಆರಾಮಾಗಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಓದ್ಕೊಂಡು ಒಳ್ಳೊಳ್ಳೆ ಊಟ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಕಾರಲ್ಲಿ ಓಡಾಡ್ತಾರೆ. ಬಡವ್ರ ಮಕ್ಕಳಿಗೆ ಕಾಲಲ್ಲಿ ಚಪ್ಪಲಿ ಇಲ್ಲ, ಓಡಾಡೋಕ್ಕೊಂದು ಸೈಕಲ್ ಇಲ್ಲ. ಎಷ್ಟೋ ಜನ ಇವತ್ತಿಗೂ ಪ್ರತಿದಿನ ನನ್ನ ಒಂದು ಕಂಡಂತೆ ನನ್ನ ಒಂದು ಸುತ್ತಮುತ್ತ ಪರಿಸರದಲ್ಲೇ ಎಷ್ಟು ಕಷ್ಟ ಸ್ಟ್ರಗಲ್ ಬಿದ್ದು ಸ್ಟಡಿ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಹೇಳ್ತಿರ್ತು. ಬಟ್ ಆ ಸ್ಟ್ರಗಲ್ ಎಲ್ಲ ಕ್ಲಿಯರ್ ಆಗೋದು ಯಾವಾಗ? ಅವ್ರು ಅಂದ್ಕೊಂಡಂಥ ಒಂದು ಹುದ್ದೆಯನ್ನು ಪಡೆದಾಗ. ಅಟ್ಲೀಸ್ಟ್ ಪ್ರಯತ್ನ ಪಡ್ತಾರೆ. ಆಗಿಲ್ಲ ಅಂದರೆ ಓಕೆ, ಬಟ್ ನೀವು ಪ್ರಯತ್ನ ಪಡೋಕ್ಕೆ ಚಾನ್ಸ್ ಕೊಡ್ತಾ ಇಲ್ಲಲ್ಲ. ಸೊ ಇದು ಆಗಬಾರ್ದು. ಈಗ ನಾಳೆ ಇರುವಂಥ ಸಚಿವ ಸಂಪುಟ ಸಭೆಯಲ್ಲಿ ಸರ್ಕಾರ ಒಂದು ಸರಿಯಾದ ನಿರ್ಣಯಕ್ಕೆ ಬರಬೇಕು. ಆ ನಿರ್ಣಯ ಹೆಂಗಿರಬೇಕು ಅಂದರೆ ಎಲ್ಲ ಆಸ್ಪಿರೆಂಟ್ಸ್ಗಳು ಆರಾಮ್ಸೆ ಓದೋದಕ್ಕೆ ಶುರು ಮಾಡೋ ರೀತಿ ಇರಬೇಕು ಹೊರತು ಮತ್ತೆ ಹೋರಾಟ ಅನ್ನೋ ವಿಷಯ ಅವ್ರ ತಲೆಯಲ್ಲಿ ಸುಳಿಯದೇ ಇರೋ ರೀತಿ ಸರ್ಕಾರ ಅವರನ್ನು ಸಮಾಧಾನ ಪಡಿಸ್ಬೇಕು. ಅದು ಹೆಂಗೆ ಪಡಿಸುತ್ತೋ, ಏನು ಮಾಡುತ್ತೆ ಅನ್ನುವಂಥದ್ದು ಸರ್ಕಾರದಲ್ಲಿರುವಂಥ ಅನುಭವಿ ಹಿರಿಯ ಅಧಿಕಾರಿಗಳು, ತಜ್ಞರಿಗೆ ಬಿಟ್ಟಿದ್ದು. ಪ್ರತಿದಿನ ಒಂದು ಸ್ಟೇಟ್ಮೆಂಟ್ ಕೊಡುವ ತಜ್ಞರು ಸರಿಯಾದ ನಿರ್ಣಯಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಧನ್ಯವಾದಗಳು.